ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ, ನೀವಾ ಇನ್ಯಾರು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ, ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಹಾಗೆ ಕೇಳೋಣ. ನಂಬರ್ 1, ನಂಬರ್ 2 ಹಾಗೆ ನಂಬರ್ 3. ಬಾಟಮ್ನಲ್ಲಿ ಏನಿದೆ, ಮಿರಾಕಲ್ ಇದೆ. ಇಲ್ಲೊಂದು ಗ್ರೋತ್ ಇದೆ, ಹಾಗೆ ಕನ್ಫ್ಯೂಷನ್ಸ್ ಇದೆ, ಕ್ರಿಯೇಷನ್ಸ್ ಇದೆ. ಅವ್ರ ಮನಸ್ಸಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಕನ್ಫ್ಯೂಷನ್ಸ್ ಇದೆ. ನಿಮ್ಮ ಮನಸ್ಸಲ್ಲಿ ಏನೇನೋ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ಅವರು ನನ್ನನ್ನು ಇಷ್ಟಪಡ್ತಾ ಇದ್ದಾರಾ ಅಥವಾ ಇಲ್ವಾ, ಇದು ಮುಂದುವರಿಯುತ್ತಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ, ನಿಮ್ಮ ಪ್ರಶ್ನೆಗಳಿದೆ. ಇಲ್ಲಿ ಏನಾದ್ರೂ ಮಿರಾಕಲ್ಸ್ ಆಗಿ ಈ ಕನೆಕ್ಷನ್ ಮುಂದುವರಿಯುತ್ತಾ, ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿನ ಮುಂದೆ ನಾನು ಮದುವೆ ಆಗ್ತೀನಾ, ಮುಂದೆ ಲೈಫ್ ಲಾಂಗ್ ನನ್ನ ಜೊತೆ ಅವ್ರು ಇರ್ತಾರಾ, ಹಾಗೆಲ್ಲ ನಿಮ್ಮ ಯೋಚನೆಗಳಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಕನೆಕ್ಷನ್ ಮುಂದುವರಿಯುತ್ತಾ, ಈ ರಿಲೇಷನ್ಶಿಪ್ ಮುಂದುವರಿಯುತ್ತಾ, ಹಾಗೆ ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಕಿಂಗ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ಕಪ್ಸ್, ಮತ್ತೊಂದು 7 ಆಫ್ ವ್ಯಾಂಡ್ಸ್, ಹಾಗೆ 6 ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು ಟವರ್ ಕಾರ್ಡ್ ಬರ್ತಾರೆ. ಬಾಟಮ್ನಲ್ಲಿ ಏನಿದೆ ನೋಡೋಣ. ಇಲ್ಲಿ ಏಸ್ ಆಫ್ ಸಾರ್ಡ್ಸ್. ಆಗಾಗ ಅವ್ರ ಮಾತುಕತೆಗಳಿಂದ, ಸ್ವಭಾವದಿಂದ ನಿಮಗೆ ಕನ್ಫ್ಯೂಷನ್ಸ್ ಇದೆ. ಅವರೇನೂ ನಿಮಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಅನ್ನೋದಿದೆ. ಎಷ್ಟೋ ಸರಿ ಇದ್ರ ಬಗ್ಗೆ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೆದಿದೆ. ನಿಮ್ಮನ್ನು ಅವ್ರು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ, ಆದರೆ ಅಕ್ಸೆಪ್ಟೆನ್ಸ್ ಇಶ್ಯೂ ಇದೆ ಅನ್ನೋದು ಬರ್ತಾ ಇದೆ. ಪ್ರತಿ ಸರಿ ನೀವು ಇಲ್ಲೊಂದು ಕ್ಲಾರಿಟಿ ಬೇಕು ಹಾಗೆಲ್ಲ ಯೋಚನೆ ಮಾಡ್ತೀರಾ ನೀವು, ಆದರೆ ಆ ಕಡೆಯಿಂದ ನಿಮಗೆ ಯಾವುದೇ ಭರವಸೆ ಇಲ್ಲ ಅನ್ನೋದಿದೆ. ಆದರೆ ಅವ್ರ ಬಿಹೇವಿಯರ್ ನೋಡಿದಾಗ ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂತ ಅನಿಸುತ್ತೆ. ಯಾವಾಗಲೂ ನಿಮ್ಮ ಜೊತೆ ಚೆನ್ನಾಗಿರ್ತಾರೆ, ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ, ನಿಮ್ಮ ಕಷ್ಟ ಸುಖಗಳನ್ನ ವಿಚಾರಿಸೋದಿದೆ. ಆದರೆ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಅನ್ನೋದು ಬರ್ತಾ ಇದೆ. ಹೆಚ್ಚು ನಿಮ್ಮಿಂದ ದೂರ ಇರ್ತಾರೆ, ಆದರೆ ಫೋನ್ ಕಾಲ್ಸಲ್ಲಾಗಲಿ ಮೆಸೇಜಲ್ಲಾಗಲಿ ನಿಮ್ಮನ್ನು ವಿಚಾರಿಸೋದಿದೆ. ನಿಮ್ಮ ಬಗ್ಗೆ ಕಾಳಜಿ ಇದೆ, ಆದರೆ ಏನೂ ಕಮಿಟ್ ಮಾಡ್ಕೋತಾ ಇಲ್ಲ ಅನ್ನೋದಿದೆ. ಇದರಿಂದ ನಿಮಗೆ ಕನ್ಫ್ಯೂಷನ್ ಇದೆ. ನಾನು ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡಬೇಕಾ ಅಥವಾ ಮುಂದೆ ಹೋಗಬೇಕಾ, ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದಕ್ಕೆ ಅವರ ಎನರ್ಜಿ ಏನಿದೆ ಕೇಳೋಣ. ಅವರ ಎನರ್ಜಿ ಏನು ಬರುತ್ತೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. 6 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ, ಹಾಗೆ ಜಸ್ಟಿಸ್ ಬರ್ತಾ ಇದೆ ನೋಡಿ, ಮತ್ತೊಂದು 4 ಆಫ್ ಪ್ಯಾಂಟಿಕಲ್ಸ್ ಇದೆ, ಮತ್ತೊಂದು ಪೇಜ್ ಆಫ್ ಕಪ್ಸ್ ಇದೆ. ಬಾಟಮ್ನಲ್ಲಿ ಏನಿದೆ, ಕಿಂಗ್ ಆಫ್ ವ್ಯಾಂಡ್ಸ್ ಇದೆ. ನಿಮ್ಮ ಜೊತೆ ಅವರು ಒರಟಾಗಿ ವರ್ತಿಸೋದಿದೆ. ನೀವೇನು ಕೇಳಿದ್ರೂ ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರ ಕೊಡ್ತಾರೆ. ಎಷ್ಟೋ ಸರಿ ನಿಮ್ಮನ್ನು ಅವಾಯ್ಡ್ ಮಾಡಿರೋದಿದೆ, ನೆಗ್ಲೆಕ್ಟ್ ಮಾಡೋದಿದೆ. ಆದರೆ ನಿಮ್ಮ ಬಗ್ಗೆ ಒಳ್ಳೆ ಫೀಲಿಂಗ್ಸ್ ಇದೆ, ನಿಮ್ಮ ಬಗ್ಗೆ ನೆನಪುಗಳಿದೆ. ಅವ್ರ ಆ್ಯಟಿಟ್ಯೂಡ್, ಸ್ವಭಾವ ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡ್ಕೋತೀರಾ. ಅದರಿಂದ ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಅನ್ನಿಸ್ತಾ ಇದೆ. ಇಲ್ಲಿ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಯಾವಾಗಲೂ ನಿಮ್ಮ ನೆನಪುಗಳು ಅವ್ರಿಗೆ ಬರ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸಂತೋಷ ಇದೆ ಅವ್ರಿಗೆ. ಕೆಲವರು ಮನಸ್ಸಲ್ಲಿ ಏನೇ ಇದ್ರೂ ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಮಾತಲ್ಲಿ ಹೇಳ್ಕೊಳ್ಳೋಕ್ಕಾಗದಿದ್ರೂ ಅವರ ವ್ಯವಹಾರದಿಂದ, ಅವ್ರ ಸ್ವಭಾವದಿಂದ ನಿಮ್ಮನ್ನು ಅವ್ರು ಇಷ್ಟಪಡ್ತಾ ಇದ್ದೀನಿ ಆಗ ತೋರಿಸ್ಕೋತಾರೆ. ಅವರು ನಿಮಗೆ ತುಂಬ ಕೇರ್ ಮಾಡ್ತಾರೆ. ಆಗಾಗ ನಿಮ್ಮನ್ನು ವಿಚಾರಿಸ್ಕೊಳ್ಳೋದಿದೆ, ಆದರೆ ಮಾತಲ್ಲಿ ಹೆಚ್ಚು ತೋರಿಸ್ಕೋತಾ ಇಲ್ಲ. ಈ ವ್ಯಕ್ತಿ ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ಲ ಅನ್ನೋದು ಇದೆ. ಎಷ್ಟೋ ಸರಿ ನಿಮ್ಮಿಂದ ದೂರ ಇರ್ತಾರೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಲೈಫ್ ಬಗ್ಗೆ ಸ್ಟ್ರೆಸ್ ಇದೆ ಅನ್ನೋದಿದೆ. ಇವೆಲ್ಲದರ ಮಧ್ಯೆ ನೀವು ನೆನಪಾಗ್ತೀರಾ. ಆ ನೆನಪುಗಳು ಅವ್ರಿಗೆ ಸಂತೋಷ ಕೊಡುತ್ತೆ, ಅವ್ರ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅನ್ನೋದಿದೆ.
ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲೊಂದು ಪಾರ್ಟಿಸಿಪೇಷನ್ ಇದೆ, ಮತ್ತೊಂದು ರಿಸೆಪ್ಟಿವಿಟಿ ಇದೆ, ಹಾಗೆ ದಿ ಬರ್ಡನ್, ಮತ್ತೊಂದು ಐಸೋಲೇಷನ್, ಮತ್ತೊಂದು ಅವೇರ್ನೆಸ್ ಇದೆ. ಇದೆ ಬಾಟಮ್ನಲ್ಲಿ ಹೀಲಿಂಗ್ ಇದೆ. ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಅನ್ನೋದಿದೆ, ಆದ್ದರಿಂದ ಆಗಾಗ ನಿಮ್ಮಿಂದ ದೂರ ಇರ್ತಾರೆ. ಇವರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಆಗಿಲ್ದಿರೋದ್ರಿಂದ ಅವರ ಸಮಸ್ಯೆಗಳನ್ನ ನಿಮ್ಮ ಹತ್ರ ಹೇಳ್ಕೊತಾ ಇಲ್ಲ ಅನ್ನೋದು ಇದೆ. ಏನೋ ಇಶ್ಯೂಸ್ ಇರೋದ್ರಿಂದ ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಷ್ಟ ಆಗ್ತಾ ಇದೆ. ನೀವು ಅವ್ರ ಮನಸ್ಸಲ್ಲಿ ಇದ್ದೀರಾ ಅನ್ನೋ ಒಂದು ಅವೇರ್ನೆಸ್ ಇದೆ ಅವ್ರಿಗೆ. ಏನೋ ಅವ್ರನ್ನ ತಡೀತಾ ಇದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ, ಆದರೆ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದು ಬರ್ತಾ ಇದೆ. ಆದ್ರೂ ಈ ಕನೆಕ್ಷನ್ನಲ್ಲಿರೋ ನೆಗೆಟಿವಿಟಿನ ನೀವು ಹೀಲ್ ಮಾಡ್ಕೋಬೇಕಾಗತ್ತೆ. ಕೆಲವು ಸರಿ ಪ್ರೇಯರ್ ಮಾಡ್ಕೋಬೇಕಾಗತ್ತೆ, ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ನೀವು ಕೆಲವು ಪಾಸಿಟಿವಿಟಿನ ರಿಸೀವ್ ಮಾಡ್ತೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ನಿಮ್ಮ ಲೈಫಲ್ಲಿ ಮತ್ತೆ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ, ಮತ್ತೆ ಈ ಕನೆಕ್ಷನ್ ಮುಂದುವರಿಯುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರ ಮನಸ್ಸಲ್ಲಿ ನೀವಿದ್ದೀರಾ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಏನಿದೆ ನೋಡೋಣ. ರಿನೀವಲ್ ಬರ್ತಾ ಇದೆ ನೋಡಿ, ಮತ್ತೊಂದು ಡೆಸ್ಪೊಡೆನ್ಸ್, ಮತ್ತೊಂದು ಮಿರಾಕಲ್ ಬಂತು ನೋಡಿ, ಹಾಗೆ ಸೋಲ್ಮೇಟ್, ವಾವ್, ಮತ್ತೊಂದು ಇಂಪಸ್, ಇಲ್ಲೊಂದು ಎಕ್ಸ್ಪ್ಯಾನ್ಷನ್. ಈ ಕನೆಕ್ಷನಲ್ಲಿ ಗ್ರೋತ್ ಇದೆ, ಎಕ್ಸ್ಪ್ಯಾನ್ಷನ್ ಇದೆ, ಅಂದರೆ ಮುಂದೆ ಅದು ಮುಂದುವರಿಯುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ಒಂದು ಮೆಸೇಜ್ ಇಲ್ಲಿ ನಿಮಗೆ ಬರ್ತಾ ಇದೆ. ಮತ್ತೆ ಹೊಸದಾಗಿ ಶುರು ಆಗುತ್ತೆ ಈ ಒಂದು ರಿಲೇಶನ್ಶಿಪ್. ಅಲ್ಲೊಂದು ಹೊಸತನ ಇರುತ್ತೆ, ಸಂತೋಷ ಇರುತ್ತೆ, ಇನ್ಸ್ಪಿರೇಷನ್ ಇರುತ್ತೆ ಅನ್ನಿಸ್ತಾ ಇದೆ. ಇಲ್ಲೊಂದು ಸೋಲ್ಮೇಟ್ ಕನೆಕ್ಷನ್ ಇರೋದ್ರಿಂದ ನೀವಿಬ್ಬರು ಕನೆಕ್ಟ್ ಆಗಿದ್ದೀರಾ ಅನ್ನೋದಿದೆ. ಆದರೆ ಏನೋ ಬಿಕ್ಕಟ್ಟಿದೆ, ಏನೋ ಸಮಸ್ಯೆಗಳಿದೆ, ಅವ್ರ ಲೈಫಲ್ಲಿ ಚಾಲೆಂಜಸ್ ಇದೆ ಅನ್ನೋದು ಬರ್ತಾ ಇದೆ. ಅದರಿಂದ ಅವ್ರಿಗೆ ಮನಸ್ಸಿಗೆ ಕಿರಿಕಿರಿ ಇದೆ, ನಿಮ್ಗೇನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ. ಫೈನಲ್ ಆಗಿ ಇಲ್ಲೊಂದು ಮಿರಾಕಲ್ ಇದೆ ಅನ್ನೋದು ಬರ್ತಾ ಇದೆ. ಅವ್ರ ಮನಸ್ಸಲ್ಲಿ ನೀವಿದ್ದೀರಾ, ಅವರ ಥಾಟ್ ಪ್ರೊಸೆಸ್ಸಲ್ಲಿ ನೀವಿದ್ದೀರಾ. ಯಾವುದೇ ಸಮಸ್ಯೆಗಳಿರಲಿ ಕ್ಲಿಯರ್ ಆಗೋಕ್ಕೆ ಅದರದ್ದೇ ಆದ ಸಮಯ ತಗೊಳ್ಳುತ್ತೆ ಅನ್ನೋದಿದೆ. ಆ ಸಮಯಕ್ಕೋಸ್ಕರ ನೀವು ಕಾಯಬೇಕಾಗತ್ತೆ. ಆದ್ದರಿಂದ ನಿಮ್ಮ ನಿರಾಸೆ, ನೆಗೆಟಿವಿಟಿ ಎಲ್ಲ ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.